ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ನಾನು ಆಲ್ರೆಡಿ ಸ್ಟ್ರೈಟ್ ಪ್ಯಾಂಟ್ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಆಗಿದೆ, ಹಾಗೆ ನೋಟ್ಸು ಕೂಡ ಆಗಿದೆ. ಬಟ್ ಇವತ್ತು ಏನಂದರೆ ಸಾರಿ ಇದೆಯಲ್ಲ, ಸಾರಿ ಫಾಲ್ಸ್ ಯಾವ ಥರ ಸ್ಟಿಚಿಂಗ್ ಮಾಡೋದಂತ ತೋರಿಸಿಕೊಡ್ತಿದ್ದೇನೆ. ಓಕೆ ಗೈಸ್, ನಾನು ಆಲ್ರೆಡಿ ಸೈಡ್ ಸ್ಟಿಚ್ ಮಾಡ್ಕೊಂಡಿದ್ದೇನೆ. ಕೆಲವರು ಬಿಡ್ಡಿಂಗ್ ಮಾಡ್ತಾರೆ, ಬಟ್ ಕೆಲವರು ಸ್ಟಿಚಿಂಗ್ ಮಾಡ್ತಾರೆ. ನಿಮಗೆ ಯಾವುದು ಆಯ್ಕೆ ಉಂಟು ಆ ಥರ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಏನು ಫಾಲ್ ಯಾವ ಥರ ರೆಡಿ ಮಾಡ್ಕೊಳ್ಳೋದಂತ ತೋರಿಸಿಕೊಡ್ತಿದ್ದೇನೆ. ನೋಡಿ, ಇಲ್ಲಿ ಈ ಥರ ಫಾಲ್ ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ಫಾಲ್ ಇಟ್ಕೊಂಡಿದ್ದೇನೆ. ಅದನ್ನು ನಾವು ಮೊದಲಿಗೆ ಸೈಡ್ ಸ್ಟಿಚ್ ಮಾಡ್ಕೊಳ್ಬೇಕು. ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೇನೆ. ಒಂದು ಎಷ್ಟು ಪೀಸ್, ಒಂದು 10-15 ಇಂಚು ಸೈಡಲ್ಲಿ ಸ್ಟಿಚಿಂಗ್, ಸೈಡಲ್ಲಿ ಇಷ್ಟು ಬಿಡಬೇಕಾಗುತ್ತೆ. ಒಂದು 10-15 ಇಂಚು ಫಾಲಿಗೆ ಎಕ್ಸ್ಟ್ರಾ ಪೀಸ್ ಬಿಡಬೇಕಾಗುತ್ತೆ. ಅಷ್ಟು ಬಿಟ್ಟು ನೆಕ್ಸ್ಟ್ ಫಾಲನ್ನು ರೆಡಿ ಮಾಡಿಕೊಂಡು ನಾವು ಸೈಡಲ್ಲಿ ನೋಡ್ಕೊಳ್ಬೇಕು. ಸೆರಗಿನ ಬದಿಗೆ ಮತ್ತು ಲಾಸ್ಟ್ ಕೊನೆಗೆ ಉಡುವ ಪೀಸ್ ಇರುತ್ತಲ್ಲ ಒಳಗಿದ್ದು, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡುವಾಗ 10 ಇಂಚಲ್ಲಿ ಎಕ್ಸ್ಟ್ರಾ ಪೀಸ್ ಇಡಬೇಕು. 10 ಇಲ್ಲಾಂದರೆ 15 ಇಂಚು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಸೈಡ್ ಪೀಸು ಒಳಗಡೆಯಿಂದ, ಸೆರಗಿದ ಪೀಸಲ್ಲ, ಒಳಗಡೆಯಿಂದ ಅದನ್ನು ಈ ಥರ 10 ಇಂಚಿಗೆ ಇಲ್ಲಾಂದರೆ 15 ಇಂಚು ಪೀಸ್ ಬಿಟ್ಕೊಂಡು ನೆಕ್ಸ್ಟ್ ನಾವು ಈ ಫಾಲ್ಸನ್ನು ರೈಟ್ ಮತ್ತು ರಾಂಗ್ ಸೈಡ್ ನೋಡ್ಕೊಳ್ಬೇಕು. ಓಕೆ, ನೋಡಿ, ಇದು ರಾಂಗ್ ಸೈಡ್. ಇಲ್ಲಿ ನೋಡ್ಕೊಳ್ಳಿ, ಸ್ಟಿಚಿಂಗ್ ಗೊತ್ತಾಗುತ್ತೆ ಯಾವುದು ರೈಟ್ ಯಾವುದು ರಾಂಗ್ ಅಂತ. ಆ ಸ್ಟಿಚಿಂಗಲ್ಲಿ ನೋಡ್ಕೊಂಡು ನಾವು ಸ್ಟಿಚ್ ಮಾಡಿದರೆ ಆಯಿತು. ಇದು ಈಗ ರಾಂಗ್ ಸೈಡನ್ನು ನಾನು ಈ ಥರ ಮೇಲ್ಗಡೆ ಇಟ್ಕೊಂಡಿದ್ದೇನೆ. ಈ ಥರ ಸಾರಿಯ ಕೆಳಗೆ ಬದಿ ಭಾಗದಲ್ಲಿ ಹೀಗೆ 2 ಪೀಸನ್ನು ಒಟ್ಟಿಗೆ ಹೀಗೆ ಇಟ್ಕೊಂಡು ಸೈಡಲ್ಲಿ ಸ್ಟಿಚ್ ಆಗ್ತಾ ಹೋಗಬೇಕು. ಓಕೆನಾ? ಮತ್ತು ಒಂದು ಗೈಸ್ ಏನಂದರೆ, ನಾವೀಗ ಸ್ಟಿಚಿಂಗ್ ಮಾಡುವಾಗ ಈ ಫಾಲ್ ಪೀಸ್ ಉಂಟಲ್ಲ ಅದನ್ನು ಎಳಿಬಾರ್ದು. ಎಳೆದ್ರೆ ನಮಗೆ ಈ ಕಡೆಯಲ್ಲಿ ನಾವು ಹೆಮ್ಮಿಂಗ್ ಮಾಡ್ತೇವಲ್ಲ ಆವಾಗ ನೆರಿಗೆ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಫಾಲ್ ಇದೆಲ್ಲ, ಫಾಲ್ ಪೀಸನ್ನು ನಾವು ಸ್ವಲ್ಪ ಲೂಸಲ್ಲಿ ಸ್ಟಿಚಿಂಗ್ ಮಾಡ್ತಾ ಬರಬೇಕು. ನಾನೀಗ ಮಾಡ್ತೇನೆ, ನೋಡ್ಕೊಳ್ಳಿ. ನೋಡಿ, ಈ ಥರ ಲೂಸಲ್ಲಿ ಮಾಡ್ತಾ ಬನ್ನಿ, ಆವಾಗ ನಿಮಗೆ ನೆರಿಗೆ ಕುತ್ಕೊಳ್ಳೋದಿಲ್ಲ. ಓಕೆ, ಕೆಲವುದರಲ್ಲಿ ಬರ್ತದೆ ನೆರಿಗೆ ಸ್ವಲ್ಪ, ಆವಾಗ ನಾವು ಒಂದು ಚಿಕ್ಕ ಪ್ಲೀಟ್ಸ್ ಕೊಟ್ಟು ಅದನ್ನು ನಾವು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಓಕೆನಾ? ನಂದು ಬೆಲ್ಟ್ ಸ್ವಲ್ಪ ಲೂಸ್ ಆಗಿದೆ, ಅದಕ್ಕೋಸ್ಕರ ಸೌಂಡ್ ಬರ್ತದೆ. ಓಕೆ, ಅದು ಬೋಲ್ಡ್ ಸ್ವಲ್ಪ ಲೂಸ್ ಆಗಿದೆ. ಬೆಲ್ಟ್ ಅಲ್ಲ, ಬೋಲ್ಡ್, ಅದು ಮಿಷಿನಿದ್ದು, ಅದಕ್ಕೋಸ್ಕರ ಆ ಥರ ಸೌಂಡ್ ಬರ್ತಾ ಉಂಟು. ಓಕೆ, ಈ ಥರ ಹೀಗೆ ಸ್ವಲ್ಪ ಲೂಸಲ್ಲಿ ಹೀಗೆ ಫಾಲ್ಸ್ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಕಾಣ್ತಾ ಉಂಟಲ್ಲ, ನೋಡಿ, ಇಲ್ಲಿ ಲೂಸ್ ಇಟ್ಕೊಳ್ಳಿ. ಕೆಳಗೆ ಪೀಸ್ ಸ್ಟ್ರೈಟಲ್ಲಿ ಇಟ್ಕೊಳ್ಳಿ. ಓಕೆ, ಆವಾಗ ನಿಮಗೆ ನೆರಿಗೆ ಬರೋದಿಲ್ಲ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೀಗೆ ಸ್ಟಿಚಿಂಗ್ ಮಾಡಬೇಕು. ಓಕೆ, ಲಾಸ್ಟ್ ತನಕ ಸಹ ಅದೇ ರೀತಿ ಮಾಡ್ತಾ ಬನ್ನಿ. ಸಾರಿಗೆ ಫಾಲ್ಸ್ ತುಂಬಾ ಈಸಿ ಆಗುತ್ತೆ, ಬಟ್ ಕೆಲವರಿಗೆ ಅದು ನೆರಿಗೆ ಬರುವ ಕಾರಣ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ನೀವು ಟ್ರೈ ಮಾಡಿ. ಓಕೆನಾ? ಈ ಥರ ನೋಡಿ, ಬಿಡಿಸಿ ಇಟ್ಕೊಳ್ಳಿ. ಒಂದು ಈಸಿ ಮೆಥಡ್ ಫಾಲ್ಸ್ ಯಾವ ಥರ ಸ್ಟಿಚಿಂಗ್ ಮಾಡೋದಂತ. ಓಕೆ, ಇದನ್ನು ನೋಡಿ, ಈ ಥರ ಇಲ್ಲಿ ನೋಡಿ ಕಾಣ್ತಾ ಉಂಟು ನೋಡಿ, ಸ್ವಲ್ಪ ಈ ಥರ ಬೆಂಡ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಲೂಸಲ್ಲಿ ಕೊಡ್ತಾ ಬನ್ನಿ, ಇದರಿಂದ ನಿಮಗೆ ನೆರಿಗೆ ಬರೋದಿಲ್ಲ. ಓಕೆ, ಅದು ಸಹ ಈ ಥರ ನೈಲಾನ್ ಸಾರಿ ಇರುತ್ತಲ್ಲ, ತುಂಬ ಜಾರ್ತದೆ ಕೆಲವರಿಗೆ. ಕಾಟನ್ ಪೀಸ್ ಮತ್ತು ಬಾರ್ಡ್ರ್ ಇದಕ್ಕೆ ಪೀಸ್ ಆದರೆ ತೊಂದರೆ ಇಲ್ಲ. ಈ ಥರ ನೈಲಾನ್ ಇರುತ್ತಲ್ಲ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಸಾರಿಯಲ್ಲೇ ನಿಮಗೆ ಹೇಳಿಕೊಡ್ತಿದ್ದೇನೆ. ಓಕೆನಾ? ನೋಡಿ, ಈ ಥರ ಹೀಗೆ ಇಟ್ಕೊಂಡು ನಮಗೆ ನೆರಿಗೆ ಬರೋದಾಗೆ ಈ ಥರ ಸ್ಟಿಚಿಂಗ್ ಮಾಡ್ತಾ ಬನ್ನಿ. ಇದು ಕೆಳಗಡೆ ಬಾಟಮ್, ಕಾಲಿನ ಕೆಳಗೆ ಪೀಸ್ ಇದು ಬಾಟಮ್ಮು. ಓಕೆ, ನೋಡಿದ್ರಲ್ಲ. ಈಗ ಕಂಪ್ಲೀಟಾಗಿ ಮಾಡಿ ತೋರಿಸ್ತೇನೆ.
ಹೀಗೆ ಇಟ್ಕೊಂಡು ಈ ಥರ. ಓಕೆ, ಇಲ್ಲಿ ನೋಡಿ ಸ್ಟಿಚ್ ಬಿದ್ದಿದೆ, ಈ ಥರ ಕಂಪ್ಲೀಟ್ ಮಾಡ್ತಾ ಬನ್ನಿ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಗೈಸ್. ಏನಾದರೂ ಒಂದು ಟಿಪ್ಸು ನಿಮಗೆ ಕೊಡ್ತೇನೆ, ಲಾಸ್ಟ್ ತನಕ ವಿಡಿಯೋನ ನೋಡ್ತಾ ಬನ್ನಿ, ಸ್ಕಿಪ್ ಮಾಡಿದೆ. ಇದರಿಂದ ನಿಮಗೆ ತುಂಬಾ ಅರ್ಥ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಓಕೆ ಗೈಸ್, ನೋಡಿ ಫಾಲ್ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ನೋಡ್ತಾ ಹೋಗಿ. ಓಕೆ ಗೈಸ್, ಈಗ ಕಂಪ್ಲೀಟ್ ಆಗ್ತಾ ಉಂಟು. ಲಾಸ್ಟ್ ಪಾಯಿಂಟಿಗೆ ಬರುವಾಗ ನೋಡ್ಕೊಳ್ಳಿ, ಈ ಥರ ಸ್ಟಿಚ್ ಲಾಸ್ಟ್ ಪಾಯಿಂಟ್ ಮಾಡುವಾಗ ಇಲ್ಲಿ ಹೀಗೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಒಳಗಡೆ ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಒಳಗೆ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ ಸ್ಟಿಚ್ ಆಗ್ತಾ ಬನ್ನಿ. ಓಕೆ, ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನೋಡಿ ಈ ಥರ ಕಂಪ್ಲೀಟ್ ಆಯ್ತಲ್ಲ, ಇದನ್ನು ನಾವು ಒಳಗಡೆಯಿಂದ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಹೀಗೆ ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಒಳಗಡೆಯಿಂದ, ಈ ಥರ ಬರುತ್ತೆ. ಇಲ್ಲಿ ನಾವು ಹೆಮ್ಮಿಂಗ್ ಮಾಡಲಿಕ್ಕೆ, ಸೈಡಲ್ಲಿ ಹೆಮ್ಮಿಂಗ್ ಮಾಡಲಿಕ್ಕೆ. ಬಟ್ ನಾನು ಈ ಥರ ಜಾರುವ ಅಂದರೆ ಸ್ವಲ್ಪ ನೈಲನ್ ಸಾರಿ ಆಚೆ ಈಚೆ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂದರೆ, ಇಲ್ಲಿ ಹೀಗೆ ನೋಡ್ಕೊಳ್ಳಿ, ಈ ಥರ ಹೀಗೆ ಇಟ್ಕೊಂಡು ಇಲ್ಲಿ ಒಂದು ಜಸ್ಟ್ ನೀಡಲ್ ಹಾಕ್ಕೊಳ್ತೇನೆ. ಫುಲ್ ಕಾಣ್ತಾ ಉಂಟಲ್ಲ ಗೈಸ್, ನೋಡಿ ಈ ಥರ ನೀಡಲ್ ಹಾಕ್ತೇನೆ. ನಿಮಗೆ ಯಾವುದು ಬೇಕಾದರೆ ನೀಡಲ್ಸ್ ಯೂಸ್ ಮಾಡ್ಕೊಳ್ಬೋದು, ನಿಮಗೆ ಯಾವುದು ನೀಡಲ್ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಈ ಥರ ನೀಡಲ್ ಹಾಕ್ಕೊಂಡು ಇಲ್ಲಿ ಬದಿಯಲ್ಲಿ ಒಂದು 1/4 ಇಂಚು ಗ್ಯಾಪಲ್ಲಿ ನೋಡ್ಕೊಳ್ಳಿ. ಕಲರ್ ಒಂದೇ ಕಾಣ್ತಾ ಉಂಟಲ್ಲ, ಹಾಗಾಗಿ ಮಿಸ್ ಆಗಲಿಕ್ಕಿಲ್ಲ. ಇಲ್ಲಿ 1/4 ಇಂಚಲ್ಲಿ ಒಂದು ಅರ್ಧ ಇಂಚು, ಇಲ್ಲಾದರೆ 1/4 ಇಂಚಲ್ಲಿ ಲಾಂಗ್ ಸ್ಟಿಚ್ಚನ್ನು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಆವಾಗ ನಿಮಗೆ ಹೆಮ್ಮಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾನು ಅದೇ ಥರ ಮಾಡ್ತಿದ್ದೇನೆ, ನೋಡ್ಕೊಳ್ಳಿ. ಸ್ವಲ್ಪವೇ ಇಲ್ಲಿ ನಿಮಗೆ ಎಷ್ಟೆಷ್ಟು ಅಗಲಕ್ಕೆ ನೀಡಲ್ ಬೇಕು ಆ ಥರ ನೀಡಲ್ ಹೀಗೆ ಯೂಸ್ ಮಾಡ್ಕೊಳ್ಳಿ. ನಾನು ಈ ಥರ ನೀಡಲ್ ಯೂಸ್ ಮಾಡ್ಕೊಂಡಿದ್ದೇನೆ. ಇದನ್ನು ಈ ಥರ ನಮಗೆ ಎಷ್ಟು ಬೇಕು ಅಷ್ಟು ಗ್ಯಾಪಲ್ಲಿ ಈ ಥರ ನೀಡಲ್ ಯೂಸ್ ಮಾಡ್ಕೊಳ್ಳಿ. ಈ ಥರ ಕಾಣ್ತುಂಟ, ಸರಿ, ಈ ಥರ ನೀಡಲ್ ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಚೂರು ಮೇಲ್ಗಡೆ ಹೇಗೆ ಲೆವೆಲ್ ಇಟ್ಕೊಂಡು ಈ ಥರ ನೀಡಲ್ ಹಾಕ್ಕೊಳ್ಳಿ ಪುನಃ. ಓಕೆ, ಈ ಥರ ಲಾಸ್ಟ್ ಕೊನೆ ತನಕ ಸಹ ಅದೇ ಥರ ಮಾಡ್ಬೋದು. ಈ ಥರ ಲಾಸ್ಟ್ ಪಾಯಿಂಟ್ ಬರುವ ತನಕ ಸಹ ನಮಗೆ ಅದೇ ಥರ ನೀಡಲ್ ಹಾಕ್ಕೊಂಡು ಸ್ಟಿಚ್ ಮಾಡಿದರೆ ತುಂಬಾ ಈಸಿ ಆಗುತ್ತೆ, ನೆರಿಗೆ ಬೀಳೋದಿಲ್ಲ, ಅದಕ್ಕೋಸ್ಕರ. ಓಕೆನಾ, ಈ ಥರ. ಓಕೆ ನೋಡಿ ಈ ಥರ. ಬಟ್ ನಾನು ಇಲ್ಲಿ ಏನು ಮಾಡ್ತೇನೆ ಅಂದರೆ, ಇಲ್ಲಿಗೆ 1/4 ಇಂಚಲ್ಲಿ ಈ ಥರ ಸ್ಟಿಚ್ ಹಾಕ್ಕೊಳ್ತೇನೆ. ಲಾಂಗ್ ಸ್ಟಿಚಸ್ ಗೈಸ್, ಸಣ್ಣದು ಶಾರ್ಟ್ ಇದಲ್ಲ, ಚಿಕ್ಕ ಸ್ಟಿಚ್ ಅಲ್ಲ, ದೊಡ್ಡ ನಂಬರ್ ಚೇಂಜ್ ಮಾಡ್ತೇವಲ್ಲ, ಅದರಲ್ಲಿ ದೊಡ್ಡ ಸೈಜ್ಗೆ 4 ನಂಬರ್ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು, ಲಾಂಗ್ ಸ್ಟಿಚ್ ಹಾಕ್ಕೊಳ್ಬೇಕು. ಮತ್ತು ಹೆಮ್ಮಿಂಗ್ ಆದಮೇಲೆ ಅದನ್ನು ಬಿಡಿಸ್ಬೇಕು. ಓಕೆನಾ, ಈಗ ನಾನು ರೆಡಿ ಮಾಡಿ ತೋರಿಸ್ತೇನೆ. ಬಟ್ ನಾನು ಏನು ಮಾಡ್ತೇನೆ ಅಂದರೆ, ಈ ಕಡೆಯಿಂದ ಸ್ಟಿಚ್ ಹಾಕ್ತೇನೆ. ಈ ಕಡೆಯಿಂದ ನಿಮಗೆ ಸಾರಿ ತೆಲುವು ಇದ್ದರೆ, ನಿಮಗೆ ಈ ಕಡೆಯಿಂದ ನಿಮಗೆ ಫಾಲ್ ಕರೆಕ್ಟಾಗಿ ಕಾಣ್ತಿದೆ ಅಂದರೆ ನಿಮಗೆ ಲಾಂಗ್ ಸ್ಟಿಚ್ ಯೂಸ್ ಮಾಡ್ಕೊಳ್ಬೋದು. ಓಕೆನಾ, ಈ ಥರ
ಲಾಂಗ್ ಸ್ಟಿಚ್ ಯೂಸ್ ಮಾಡ್ಕೊಳ್ಬೋದು. ಸೈಡಲ್ಲಿ ಸ್ಟಿಚ್ ಆಗ್ತಾ ಬರ್ತೇನೆ, ನೋಡ್ಕೊಳ್ಳಿ. ಓಕೆ ಗೈಸ್, ಇದೇ ಥರ ಸಹ ಹೀಗೆ ಮಾಡಿ ಲಾಂಗ್ ಸ್ಟಿಚ್ಚಲ್ಲಿ ಫುಲ್ ಲಾಂಗ್ ಸ್ಟಿಚ್ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಸೈಡಲ್ಲಿ ಸ್ಟಿಚ್ ಸಹ ಹಾಕ್ಬೋದು. ಸ್ಟಿಚ್ ಹಾಕಬೇಕಂದ್ರೆ ಲಾಂಗ್ ಸ್ಟಿಚ್ ಮಾಡಬೇಡಿ. ನೀವು ಒಂದು ವೇಳೆ ಹೆಮ್ಮಿಂಗ್ ಮಾಡ್ತೇನೆ ಹೇಳಿದರೆ ಲಾಂಗ್ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಹೆಮ್ಮಿಂಗ್ ಮಾಡಿಕೊಂಡು ತೆಗಿಬೋದು ಲಾಂಗ್ ಸ್ಟಿಚ್ಚನ್ನು. ಒಂದು ವೇಳೆ ನಿಮಗೆ ಅದೇ ಕಲರ್ ಥ್ರೆಡ್ ಉಂಟು ಕಾಣೋದಿಲ್ಲ ಅಂದರೆ ಸ್ಟಿಚ್ ಹಾಕ್ತೇನೆ ಅಂದರೆ ಈ ಸೈಡಲ್ಲಿ ಸ್ಟಿಚ್ ಹಾಕಿದರೆ ಆಗುತ್ತೆ. ಓಕೆನಾ? ನಾನೀಗ ಎರಡು ಸೈಡಲ್ಲಿ ಸ್ಟಿಚ್ ಹಾಕಿ ತೋರಿಸ್ತಿದ್ದೇನೆ ನಿಮಗೆ. ಅಂದರೆ ಇದೇ ಥ್ರೆಡ್ ಸೇಮ್ ಕಲರು ಗೊತ್ತಾಗೋದಿಲ್ಲ ಅಂದರೆ ಬಾರ್ಡರ್ ಸ್ಯಾರಿ ಆದರೆ ಹಾಗೆ ಸಹ ಮಾಡ್ಬೋದು. ಬಟ್ ಕಸ್ಟಮರ್ ಹತ್ರ ಕೇಳ್ಕೊಳ್ಬೇಕು ಯಾವ ಥರ ಆಗ್ಬೋದಂತ. ಓಕೆ, ಅಂದರೆ 1.5 ಗಂಟೆ ಎಲ್ಲ ಹೆಮ್ಮಿಂಗ್ಗೋಸ್ಕರ ತಗೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿದ್ರು ಸಹ ಪರವಾಗಿಲ್ಲ. ಓಕೆನಾ? ಈ ಥರ ನೀಟಾಗಿ ಬರಬೇಕು. ನೀಟಾಗಿ ಬರೋದಿಲ್ಲ ಅಂದರೆ ಹೆಮ್ಮಿಂಗ್ ಮಾಡ್ಕೊಳ್ಬೋದು. ಓಕೆನಾ? ಸೈಡಲ್ಲಿ ಸ್ಟಿಚ್ ಹಾಕ್ತಿದ್ದೇನೆ. ಓಕೆ ಗೈಸ್, ನೋಡಿದ್ರಲ್ಲ ಯಾವ ಥರ ಅಂತ, ಫಾಲ್ಸ್ ಯಾವ ಥರ ಇಡೋದು ಅಂತ ಡೀಟೇಲ್ಸ್ ಆಗಿ ಫುಲ್ಲಾಗಿ ಹೇಳಿಕೊಟ್ಟಿದ್ದೇನೆ. ಹೆಮ್ಮಿಂಗ್ ಮಾಡೋದಾದರೆ ಹೆಮ್ಮಿಂಗ್ ಮಾಡ್ಬೋದು, ಇಲ್ಲದಿದ್ದರೆ ಲಾಂಗ್ ಸ್ಟಿಚ್ ಹಾಕ್ಕೊಂಡು ಹೆಮ್ಮಿಂಗ್ ಸಹ ಮಾಡ್ಬೋದು. ಇಲ್ಲದಿದ್ದರೆ ನಿಮಗೆ ಬಾರ್ಡರ್ ಸ್ಯಾರಿ ಆದರೆ ಸ್ಟಿಚ್ ಹಾಕ್ಕೊಂಡು ಸಹ ಮಾಡ್ಬೋದು. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾನೆ ಇರಿ ಹೀಗೇ. ಓಕೆ ಗೈಸ್, ನನಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ತುಂಬ ಮಂದಿ ಸಪೋರ್ಟ್ ಮಾಡ್ತಾರೆ ಅದಕ್ಕೋಸ್ಕರ. ಓಕೆ, ಬಾಯ್ ಗೈಸ್. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು.